ಕರ್ನಾಟಕದ ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳಿಗೆ ನಮಸ್ಕಾರಗಳು. ಆತ್ಮೀಯ ಸ್ಪರ್ಧಾ ಆಕಾಂಕ್ಷಿಗಳೇ, ಇಂದು ನಾವು ಈ ಮೂರನೇ ಪ್ರಶ್ನೆಯನ್ನು ಅಂದರೆ ಇವತ್ತಿನ ಪ್ರಶ್ನೆಯನ್ನು ಅಧ್ಯಯನ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಸಾಧನೆ ಹೇಗಿರ್ಬೇಕಪ್ಪ ಅಂತ ಕೇಳಿದಾಗ, ಯಾರಾದರೂ ನಮಗೂ ಇಂದು ಏನು ಉದ್ಧಾರ ಆಗಲ್ಲ ಅಂತ ಹೇಳಿರ್ತಾರಲ್ಲ, ಯಾರಾದರೂ ಹಿರಿಯ ವ್ಯಕ್ತಿಗಳಾಗಿರ್ಬೋದು, ಯಾರಾದರೂ ಇಂದು ನೀ ಉದ್ಧಾರ ಆಗಲ್ಲ ಅಂದವರು ನಮಗೆ ನಾವು ಅವ್ರಿಗೆ ನಾವು ಯಾವ ಥರ ಬೆಳಿಬೇಕಂತ ಕೇಳಿದಾಗ, ನಾವು ಅವ್ರಿಗೆ ಮುಂದೆ ಉದಾಹರಣೆ ಆಗ್ಬೇಕು. ಎಲ್ಲಿಯಾದರೂ ಅವ್ರು ಸ್ಪೀಚ್ ಮಾಡುವಾಗ ಇವ ಹಿಂಗಿದ್ದ, ಅವ್ನಿಗೆ ನಾವು ಉದ್ಧಾರ ಆಗಲಿಂದ ಇವತ್ತು ನನಗೆ ಉದಾಹರಣೆ ಆಗೋಣ ಅಂಬುದು ಆ ರೇಂಜಿಗೆ ಬೆಳಿಬೇಕು. ಆ ರೇಂಜಿಗೆ ಬೆಳೆಯೋಣ ಎಂಬ ಮಾತನ್ನು ನಾನು ನಿಮಗೆ ತಿಳಿಯಪಡಿಸುತ್ತಾ, ಇಂದು ನಾವು ಏನು ಒಂದು ಪಟ್ಟಿ ಹಾಕೊಂಡಿದ್ವಿ ಸ್ಪರ್ಧಾ ಆಕಾಂಕ್ಷಿಗಳೇ. ಏನಪ್ಪಾ ಅಂತ ಕೇಳಿದಾಗ 1 ರಿಂದ 100 ಕ್ವಶನ್ಗಳ ವಿಶ್ಲೇಷಣಾತ್ಮಕ ಒಂದು ಪಟ್ಟಿ ಹಾಕೊಂಡಿದ್ವಿ. ಆ ಒಂದು ಪಟ್ಟಿಯ ಪ್ರಕಾರ ನಿನ್ನೆ ತರಗತಿಯಲ್ಲಿ ನಾವು ನಿನ್ನೆ ಒಂದು ವಿಡಿಯೋದಲ್ಲಿ ನಾವು 1 ಮತ್ತು 2ನೇ 2 ಕ್ವಶನ್ಗಳನ್ನು ನಾವು ಏನು ಮಾಡಿದ್ವಿ, ವಿಶ್ಲೇಷಣಾತ್ಮಕವಾಗಿ ವಿಶ್ಲೇಷಣೆಯನ್ನು ನೀಡಿ ಅಪ್ಲೋಡ್ ಮಾಡಿದ್ದೇವೆ. ಹೌದಾ? ಆ ಒಂದು ವಿಡಿಯೋದಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಏನಪ್ಪಾ ಅಂತ ಕೇಳಿದಾಗ, ಸರ್ ಮಧ್ಯದಲ್ಲಿ ಏನೋ ರಿಂಗ್ ಕಾಣ್ತಾ ಇದೆ, ಅದರಿಂದ ವಿಡಿಯೋಗಳು ಅಕ್ಷರಗಳು ಸರಿಯಾಗಿ ಕಾಣಲಿಲ್ಲ ಸರ್ ಅಂತ ಹೇಳಿದ್ರು. ಓಕೆ, ನಿನ್ನೆ ಒಂದು ವಿಡಿಯೋದಲ್ಲಿ ಏನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅದು ಸ್ವಲ್ಪ ಹೊಟ್ಟೆಗೆ ಹಾಕ್ಯಾರಿ ಎಂಬ ಮಾತನ್ನು ನಾನು ನಿಮಗೆ ತಿಳಿಯಪಡಿಸುತ್ತಾ, ಇಂದಿನ ಮುಂದೆ ಬರ್ತಕ್ಕಂಥ ಒಂದು ವಿಡಿಯೋದಲ್ಲಿ ಅಂಥ ಯಾವುದೇ ತಪ್ಪುಗಳು ಕಾಣುವುದಿಲ್ಲ ಎಂಬ ಮಾತನ್ನು ನಾನು ನಿಮಗೆ ತಿಳಿಯಪಡಿಸುತ್ತಾ, ಸ್ಪರ್ಧಾ ಆಕಾಂಕ್ಷಿಗಳೇ, ಇಂದು ನಾವು 3ನೇ ಪ್ರಶ್ನೆಯನ್ನು ಅಧ್ಯಯನ ಮಾಡೋಣ. ಏನಿದೆಯಪ್ಪ 3ನೇ ಪ್ರಶ್ನೆ ಅಂತ ಕೇಳಿದಾಗ, ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಯಾವಾಗ ಆಚರಿಸಲಾಗುತ್ತದೆ? ನೋಡ್ರಿ, ಕ್ವಶನ್ ಯಾವಾಗಲೂ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ದಂದ್ರೆ 2 ಟೈಮ್ಸ್ ಕ್ವಶನ್ ಓದಬೇಕು ಸ್ಪರ್ಧಾ ಆಕಾಂಕ್ಷಿಗಳೇ. ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಮಾರ್ಚ್ 20, ಆಪ್ಷನ್ ಬಿ ಮಾರ್ಚ್ 15, ಆಪ್ಷನ್ ಸಿ ಜನವರಿ 15, ಆಪ್ಷನ್ ಡಿ ಡಿಸೆಂಬರ್ 24. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಕೇಳಿದಾಗ, ಆಪ್ಷನ್ ಎ ಏನಪ್ಪ ಅಂತ ಮಾರ್ಚ್ 20 ಸರಿಯಾದ ಉತ್ತರ. ಹೌದಾ ಅಲ್ಲ? ಅಲ್ರಿ. ಹಾಗಾದರೆ ಮಾರ್ಚ್ 15 ಎಸ್ ಸರಿಯಾದ ಉತ್ತರ, ಮಾರ್ಚ್ 15. ಹಾಗಾದರೆ ಜನವರಿ 15 ಸರಿಯಾದ ಉತ್ತರ. ಹೌದಾ? ಅಲ್ಲ. ಡಿ ಹೌದಾ? ಅಲ್ಲ. ಆದರೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಕೇಳಿದಾಗ, ಅದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಎಂದು ಪ್ರತಿ ವರ್ಷ ಮಾರ್ಚ್ 15 ಆಚರಿಸಲಾಗುತ್ತದೆ. ಹೌದಾ ಸರ್? ಹಾಗಾದರೆ ಈ ಇತರ ಆಪ್ಷನ್ಗಳ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ತಿಳಿದುಕೊಳ್ಳೋಣ. ಏನಪ್ಪಾ ಅಂತ ಕೇಳಿದಾಗ, ಇವತ್ತಿನ ಪ್ರಶ್ನೆಯಲ್ಲಿ ಈ ಪ್ರಶ್ನೆಗೆ ಈ ಉತ್ತರ ಸರಿಯಾದ ಉತ್ತರವಾಗಿದೆ. ಮುಂದೆ ಬರ್ತಕ್ಕಂಥ ಹಲವಾರು ಸ್ಪರ್ಧಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕ್ವಶನ್ ಇದ್ರ ಮ್ಯಾಗ ಕೇಳಬಹುದು, ಇದ್ರ ಮ್ಯಾಗ ಕೇಳಬಹುದು, ಇದ್ರ ಮ್ಯಾಗ ಕೇಳಬಹುದು. ಹೌದಾ? ಅದ್ರ ಸಲುವಾಗಿ ನಾವು ಏನ್ ಮಾಡೋಣಪ್ಪ ಅಂತ ಕೇಳಿದಾಗ, ಮಾರ್ಚ್ 20 ಬಗ್ಗೆ ಒಂದು 1 or 2 ಅದ್ರ ಸಂಬಂಧಪಟ್ಟಂಗ ಇನ್ಫಾರ್ಮೇಶನ್ ತಿಳಿದುಕೊಳ್ಳೋಣ. ಏನಪ್ಪಾ ಅಂತ ಕೇಳಿದಾಗ, ಮಾರ್ಚ್ 20 ಪ್ರತಿ ವರ್ಷ ಏನ್ ಆಚರಣೆ ಮಾಡ್ತಾರಪ್ಪ ಅಂತ ಕೇಳಿದಾಗ, ವಿಶ್ವ ಗುಬ್ಬಚ್ಚಿಗಳ ದಿನಾಚರಣೆ ಆಚರಣೆ ಮಾಡುತ್ತಾರೆ. ನೆನ್ಪಿಡ್ಗಾರಿ, ಮಾರ್ಚ್ 20 ಏನ್ ಆಚರಣೆ ಮಾಡ್ತಾರಪ್ಪ ಅಂತಾರ, ಗುಬ್ಬಚ್ಚಿ. ನೆನ್ಪಿಡ್ರ, ಅಷ್ಟೇ ಶಾರ್ಟ್ ಕಟ್ ಬರ್ದಾರ ನೋಡ್ರಿ. ಏನಪ್ಪಾ ಅಂತ ಕೇಳಿದಾಗ ಗುಬ್ಬಚ್ಚಿ. ಹೌದಾ ಸರ್? ಮತ್ತೇನ್ ಆಚರಣೆ ಮಾಡ್ತಾರೆ? ಮಾರ್ಚ್ 20 ವಿಶ್ವ ಗುಬ್ಬಚ್ಚಿಗಳ ದಿನಾಚರಣೆ. ಮತ್ತು ಅದೇ ಮಾರ್ಚ್ 20 ವಿಶ್ವ ಸಂತೋಷ ದಿನಾಚರಣೆ. ಒಳ್ಳೆ ಹ್ಯಾಪಿನೆಸ್ ಅಂತ ಕೇಶವಲ್ಲ, ಹ್ಯಾಪಿನೆಸ್ ಡೇ. ಹೌದಾ? ಯಾವ್ದಪ್ಪ ಅಂದ್ರೆ ಸಂತೋಷ ದಿನಾಚರಣೆ. ಹೌದಾ? ನೋಡ್ರಿ, ಮಾರ್ಚ್ 20 ವಿಶ್ವ ಗುಬ್ಬಚ್ಚಿಗಳ ದಿನಾಚರಣೆ ಮತ್ತು ಅದೇ ಮಾರ್ಚ್ 20 ವಿಶ್ವ ಸಂತೋಷ ದಿನಾಚರಣೆ ಅಂತ ಆಚರಣೆ ಮಾಡುತ್ತೇವೆ. ಸರ್, ಹಾಗಾದರೆ ಜನವರಿ 15 ಏನು ವಿಶೇಷತೆ ಆದ್ರೆ ಸರ್? ನೋಡ್ರಿ, ಬಹಳಷ್ಟು ಮಹತ್ವ ಪಡೆದದ್ದು ಜನವರಿ 15. ಏನಪ್ಪಾ ಅಂತ ಕೇಳಿದಾಗ, ಪ್ರತಿ ವರ್ಷ ಜನವರಿ 15ರಂದು ನಾವು ಏನ್ ಆಚರಣೆ ಮಾಡ್ತೀವಿ ಅಂದ್ರೆ ಭೂಸೇನಾ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಸರ್. ಹೌದಾ? ಹಾಗಾದ್ರೆ ಸರ್, ಅವಾಗ ಯಾಕೆ ಆಚರಣೆ ಮಾಡ್ತಾರ್ರಿ ಅಂತ ಕೇಳಿದಾಗ, ನೆನ್ಪಿಡಿದಾರೆ ಸ್ಪರ್ಧಾ ಆಕಾಂಕ್ಷಿಗಳೇ, 1949 ಈ ಜನವರಿ 15ನೇ ತಾರೀಕದಂದು ಯಾರಪ್ಪ ಅಂದ್ರು ಫ್ರಾನ್ಸಿಸ್ ಬುಚ್ ಎಂಬ ವ್ಯಕ್ತಿ. ಹೌದಾ? ಬ್ರಿಟಿಷರ್ ವ್ಯಕ್ತಿ. ಯಾರಪ್ಪ ಅಂತ ಕೇಳಿದಾಗ, ಫ್ರಾನ್ಸಿಸ್ ಬುಚ್ ಎಂಬ ವ್ಯಕ್ತಿ ನಮ್ಮ ಭಾರತದ ಮೊದಲ ಭೂಸೇನೆಯ ಮುಖ್ಯಸ್ಥರಂತ ಜನರಲ್ ಕಾರ್ಯಪ್ಪ, KM ಕಾರ್ಯಪ್ಪ ಅಂತ ಕೇಳ್ತೀವಲ್ಲ, ಅವರಿಗೆ ಏನ್ ಮಾಡ್ತಾರಪ್ಪ ಅಂತ ಕೇಳಿದಾಗ ಅಧಿಕಾರವನ್ನು ಹಸ್ತಾಂತರಿಸುತ್ತಾರೆ. ಅದರ ಒಂದು ಸವಿ ನೆನಪಿಗಾಗಿ ನಾವು ಪ್ರತಿ ವರ್ಷ ಜನವರಿ 15ರಂದು ಏನ್ ಆಚರಣೆ ಮಾಡ್ತೇವಪ್ಪ ಅಂತ ಕೇಳಿದಾಗ, ಭಾರತೀಯ ಭೂಸೇನಾ ದಿನಾಚರಣೆ ಎಂದು ಆಚರಣೆ ಮಾಡುತ್ತೇವೆ. ಹೌದಾ? ಇಷ್ಟು ಗೊತ್ತಿರಬೇಕು ಸರ್. ಹಾಗಾದ್ರೆ ಡಿಸೆಂಬರ್ 24 ಏನು ವಿಶೇಷತೆ ಆದ್ರಿ ಸರ್ ಅಂತ ಕೇಳಿದಾಗ, ಡಿಸೆಂಬರ್ 24 ನೋಡಿ, ಭಾರತೀಯ ಅಂದ್ರೆ ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನಾಚರಣೆ. ನೋಡ್ರಿ,
ಮಾರ್ಚ್ 15 ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ. ಭಾರತೀಯ ಅಂದ್ರೆ ರಾಷ್ಟ್ರೀಯ, ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಎಂದು ನಾವು ಪ್ರತಿ ವರ್ಷ ಡಿಸೆಂಬರ್ 24 ಆಚರಣೆ ಮಾಡುತ್ತೇವೆ. ಹೌದಾ? ಇಷ್ಟೆಲ್ಲ ಗೊತ್ತಾಯ್ತಾ ಸರ್? ಹಾಗಾದ್ರೆ ಇಷ್ಟೇ ದಿನಗಳು ಬಹಳ ಮಹತ್ವ, ಮತ್ತೇನು ಹೆಚ್ಚಿಗೆ ಓದ್ಬೇಕ್ರಿ? ನೋಡ್ರಿ, ನಿಮಗೆ ಗೊತ್ತಿರಲಿ ಎಂಬ ಉದ್ದೇಶದಿಂದಾಗಿ ಹಲವಾರು ಸ್ಪರ್ಧಾಕಾಂಕ್ಷಿಗಳಿಗೆ ಬಹಳಷ್ಟು ಕ್ವಶನ್ಗಳು ಒಂದಲ್ಲ ಒಂದು ಎಕ್ಸಾಮ್ಗೂ ಒಂದು ಡೇದ ಮೇಲೆ ಇದ್ದೇ ಇರುತ್ತೆ. ಯಾವ ದಿನಾಚರಣೆ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಕೃಷಿ, ಅದ್ರ ಸಲುವಾಗಿ ನೋಡಿ ಬಹಳಷ್ಟು ಮಹತ್ವ ಪಡೆದಂಥ ಒಂದು 25-30 ಹೇಳ್ತೀನಿ. ಅವು ಓದ್ರೆ ಅದರ ನಂತರ ಹೆಚ್ಚಿಗೆ ಕೂಡ ಒಂದೊಂದು ಓದ್ತಾ ಹೋಗೋ ಮಾತನ್ನ ನಿಮ್ಗೆ ಹೇಳ್ತೇನೆ ನೋಡ್ರಿ. ಹಾಗಾದ್ರೆ ಸರ್ ಏನಪ್ಪಾ ಅಂತ ಕೇಳಿಕೆ ಇದ್ದಾಗ ನೋಡ್ರಿ, ಜನವರಿ 1ನೇ ತಾರೀಕಿಗೆ ಹೊಸ ವರ್ಷ ದಿನ ಅಥವಾ ನ್ಯೂ ಇಯರ್ ಡೇ ಅಂತ ಆಚರಣೆ ಮಾಡ್ತೀವಿ. ಜನವರಿ 3 ಏನು ಆಚರಣೆ ಮಾಡ್ತೀವಪ್ಪ ಅಂತ ಕೇಳಿಕೆ ಇದ್ದಾಗ ಜನವರಿ 3 ಏನಪ್ಪ ಅಂದ್ರೆ ಸಾವಿತ್ರಿಬಾಯಿ ಫುಲೆ ದಿನಾಚರಣೆ ಆಚರಣೆ ಮಾಡ್ತೀವಿ. ಹಾಗಾದ್ರೆ ಸರ್ ಜನವರಿ 12 ಏನು ಆಚರಣೆ ಮಾಡ್ತೀವಿ ಅಪ್ಪ ಅಂತ ಕೇಳಿದಾಗ ನೋಡ್ರಿ, ಏನಪ್ಪಾ ಅಂದಾಗ ಭಾರತೀಯ ಏನು ಭೂಸೇನೆ ದಿನಾಚರಣೆಯಿಂದ ಆಚರಣೆ ಮಾಡುತ್ತೇವೆ. ಹೌದಾ? ನೆಕ್ಸ್ಟ್ ಏನಪ್ಪ ಅಂತ ಕೇಳಿದಾಗ ಜನವರಿ 12 ಜನವರಿ 12 ರಾಷ್ಟ್ರೀಯ ಯುವಕರ ದಿನ, ನ್ಯಾಷನಲ್ ಯೂತ್ ಡೇ ಅಂತ ಆಚರಣೆ ಮಾಡ್ತೀವಿ. ಜನವರಿ 15 ರಾಷ್ಟ್ರೀಯ ಭೂ ಸೇನೆ ದಿನಾಚರಣೆ ಆಚರಣೆ ಮಾಡ್ತೀವಿ. ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನಾಚರಣೆ ಅಥವಾ ಅಂತಾರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ ಆಚರಣೆ ಮಾಡ್ತೀವಿ. ಹಾಗಾದ್ರೆ ಸರ್ ನಮ್ಮ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದ್ರೆ ನವೆಂಬರ್ 11 ಆಚರಣೆ ಮಾಡ್ತೀವಿ. ಸರ್ ನವೆಂಬರ್ 11 ಮತ್ತೇನು ಆಚರಣೆ ಮಾಡ್ತೀವಪ್ಪ ಅಂತ ನಾವು ಒಣಕ್ಕೆ ಹೋಗುವ ದಿನಾಚರಣೆ ಅಂತ ಖುಷಿ ಏನ್ ಮಾಡ್ತೀವಿ, ಆಚರಣೆ ಮಾಡ್ತೀವಿ. ಮತ್ತೇನು ಸರ್? ಹಾಗಾದ್ರೆ ಫೆಬ್ರವರಿದಾಗ ಯಾವ ಆಚರಣೆ ಮಾಡ್ತಾರೆ ನೋಡ್ರಿ? ಫೆಬ್ರವರಿ 13ನೇ ತಾರೀಕು ಏನಪ್ಪಾ ಅಂತಂದಾಗ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತೀವಿ. ಸರ್ ಹಾಗಾದ್ರೆ ಫೆಬ್ರವರಿ 4 ಏನು ಆಚರಣೆ ಮಾಡ್ತಾರೆ? ವರ್ಲ್ಡ್ ಕ್ಯಾನ್ಸರ್ ಡೇ ಆಚರಣೆ ಮಾಡ್ತಾರೆ. ಸರ್ ನಮ್ಮ ರಾಷ್ಟ್ರೀಯ ಕ್ಯಾನ್ಸರ್ ದಿನ ಯಾವಾಗ ಆಚರಣೆ ಮಾಡ್ತಾರೆ? ನವೆಂಬರ್ 7 ರಾಷ್ಟ್ರೀಯ ಕ್ಯಾನ್ಸರ್ ದಿನಾಚರಣೆ ಆಚರಣೆ ಮಾಡ್ತಾರೆ. ಸರ್ ಹಾಗಾದ್ರೆ ಫೆಬ್ರವರಿ 20 ಏನು ಮಾಡ್ತಾರೆ? ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನಾಚರಣೆ ಆಚರಣೆ ಮಾಡ್ತಾರೆ. ಮತ್ತೇನು ಆಚರಣೆ ಮಾಡ್ತಾರೆ? ಫೆಬ್ರವರಿ 21 ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಆಚರಣೆ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಸಿ.ವಿ. ರಾಮನ್ ಅವ್ರು ಕೇಳಿರ್ತೀವಿ. ಸಿ.ವಿ. ರಾಮನ್ ರವರು 1928 ಫೆಬ್ರವರಿ 28ನೇ ತಾರೀಕಿನಂದು ಬೆಳಕಿನ ಚದುರಿಕೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕೇಳಿ ಬರ್ತಾರೆ. ದ್ವಿತೀಯ ವಿದ್ಯುತ್ ಪರಿಣಾಮ ಅಂತ ಕೇಳಿ ಏನು ಅಧ್ಯಯನ ಮಾಡ್ತೀವಲ್ಲ, ಅದ್ರ ಸಲುವಾಗಿ ಅದ್ರ ಒಂದು ಸಲುವಾಗಿ ಅಂದ್ರೆ ಬೆಳಕಿನ ಚದುರಿಕೆ ಅಂತ ನೆನ್ಪಿಡ್ರಿ, ಸ್ಕ್ಯಾಟರಿಂಗ್ ಆಫ್ ಲೈಟ್. ಎಸ್, ಎಕ್ಸಾಕ್ಟ್ಲಿ, ಅದು ಒಂದು ನೆನ್ಪಿಡ್ರಿ. ಅದ್ರ ಸಲುವಾಗಿ ಏನಪ್ಪಾ ಅಂದ್ರೆ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂತ ಅವರ ಸವಿ ನೆನಪಿಗಾಗಿ ಏನ್ ಮಾಡ್ತೀವಪ್ಪ ಅಂತ ಕೇಳಿದಾಗ ಆಚರಣೆ ಮಾಡ್ತೀವಿ. ಹಾಗಾದ್ರೆ ಮತ್ತೇನು ಆಚರಣೆ ಮಾಡ್ತೀವಿ ಸರ್? ಏಪ್ರಿಲ್ ತಿಂಗಳು ನೆನ್ಪಿಡ್ರಿ. ಏಪ್ರಿಲ್ 1 ಏನು ಉತ್ಕಲ್ ಡೇ, ಕರಾವಳಿ ದಿನ. ಒಡಿಶಾ ರಾಜ್ಯ ಏನು ಉತ್ಕಲ್ ಕರಾವಳಿ ಅಂತ ಆಚರಣೆ ಮಾಡ್ತೀವಿ. ಆ ತರ ಏಪ್ರಿಲ್ 1 ಉತ್ಕಲ್ ಕರಾವಳಿ ದಿನ ಅಂದ್ರೆ ಉತ್ಕಲ್ ಡೇ. ಹಾಗಾದ್ರೆ ಏಪ್ರಿಲ್ 5 ರಾಷ್ಟ್ರೀಯ ಸಾಗರ ದಿನಾಚರಣೆ ಆಚರಣೆ ಮಾಡ್ತೀವಿ ಸರ್. ಹಾಗಾದ್ರೆ ಮತ್ತೆ ಮುಂದೆ ಏಪ್ರಿಲ್ 2 ಏನಪ್ಪಾ ಅಂತ ಕೇಳಿದಾಗ ಪೊಲೀಸ್ ಧ್ವಜ ದಿನಾಚರಣೆ ಆಚರಣೆ ಮಾಡ್ತೇವೆ ಸರ್. ಏಪ್ರಿಲ್ 22 ಭೂ ದಿನಾಚರಣೆ ಅಂತ ಆಚರಣೆ ಮಾಡ್ತೇವೆ. ಹಾಗಾದ್ರೆ ಸರ್ ಮುಂದೆ ಮಾರ್ಚ್ ತಿಂಗಳು ಅಂದ್ರೆ ಬೇರೆ ತಿಂಗಳದಾಗ ಒಂದು ಎರಡು ನೋಡ್ಕೊಂತ ಮಾರ್ಚ್ ತಿಂಗಳ ಮತ್ತೇನು ಆಚರಣೆ? ಮಾರ್ಚ್ 20 ಏನಪ್ಪ ಗುಬ್ಬಚ್ಚಿ ದಿನಾಚರಣೆ. ಇಲ್ಲಿ ಬನ್ನಿ, ಮತ್ತು ವಿಶ್ವ ಸಂತೋಷಿ ದಿನಾಚರಣೆ. ಹಾಗಾದ್ರೆ ಮಾರ್ಚ್ 21 ಏನು ಸರ್? ವಿಶ್ವ ಅರಣ್ಯ ದಿನಾಚರಣೆ. ಮಾರ್ಚ್ 22 ಏನು ಸರ್? ವಿಶ್ವ ಜಲ ದಿನಾಚರಣೆ. ಮಾರ್ಚ್ 23 ಏನು ಸರ್? ಹವಾಮಾನ ದಿನಾಚರಣೆ. ಮಾರ್ಚ್ 24 ಏನು ಸರ್? ಕ್ಷಯರೋಗ ದಿನಾಚರಣೆ. ಹೌದಾ? ಈ ತರ ಮತ್ತೆ ಆನಂತರ ಮತ್ತೇನಪ್ಪ ಸರ್ ಅಂತ ಕೇಳಿದಾಗ ಮಾರ್ಚ್ ಆಯ್ತು ಸರ. ಹಾಗಾದ್ರೆ ಬೇರೆ ತಿಂಗಳು ತಗೋ. ಯಾವ ತಗೋತಪ್ಪ ಅಂತಂದ್ರೆ ಡಿಸೆಂಬರ್ ತಗೋ, ನವೆಂಬರ್ ತಗೋ, ಯಾವ್ದಾರು ತಗೋ, ಡಿಸೆಂಬರ್ ತಗೋ. ಡಿಸೆಂಬರ್ ಏನಪ್ಪ ವಿಶೇಷ? ಡಿಸೆಂಬರ್ 5 ವಿಶ್ವ ಮಣ್ಣು ಡೇ. ಹೌದಾ? ಡಿಸೆಂಬರ್ 25 ಗುಡ್ ಗೌರ್ಮೆಂಟ್ ಡೇ ಅಂದ್ರೆ ಉತ್ತಮ ಆಡಳಿತ ದಿನಾಚರಣೆ. ಅಟಲ್ ಬಿಹಾರಿ ವಾಜಪೇಯಿ ಹುಟ್ಟಿದ ದಿನದ ಸವಿ ನೆನಪಿಗಾಗಿ ಆಚರಣೆ ಮಾಡ್ತೀವಿ. ಹೌದಾ? ಮತ್ತೇನಪ್ಪ ಅಂತ ಕೇಳಿದಾಗ ಅದೇ ಡಿಸೆಂಬರ್ 25 ಕ್ರಿಸ್ಮಸ್ ಡೇ ಆಚರಣೆ ಮಾಡ್ತಾರೆ. ಹೌದಾ? ಡಿಸೆಂಬರ್ ಇಷ್ಟ ಆಯ್ತು. ಆಮ್ಯಾಗ ನೆಕ್ಸ್ಟ್ ನೋಡ್ರಿ, ಡಿಸೆಂಬರ್ ಆಯ್ತಾ, ಸೆಪ್ಟೆಂಬರ್ ತೋರಿ. ಅಥವಾ ಸೆಪ್ಟೆಂಬರ್ 5 ಸರ್ವಪಲ್ಲಿ ರಾಧಾಕೃಷ್ಣ ದಿನಾಚರಣೆ ಅಂದ್ರೆ ಏನು ಆಚರಣೆ ಮಾಡ್ತೀವಿ ನಾವು? ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ತೀವಿ ಸರ್. ಹಾಗಾದ್ರೆ ವಿಶ್ವ ಶಿಕ್ಷಕ ದಿನಾಚರಣೆ ಯಾವಾಗ? ಅಕ್ಟೋಬರ್ 5 ಆಚರಣೆ ಮಾಡ್ತೀವಿ. ವಿಶ್ವ ಸಿಂಹ ದಿನ ಯಾವಾಗ? ಆಗಸ್ಟ್ 10 ಆಚರಣೆ ಮಾಡ್ತೀವಿ. ಆಗಸ್ಟ್ 12 ಏನಂತ ಮಾಡ್ತೀವಿ ಸರ್? ಹುಲಿ ದಿನ ಅಂತ ಆಚರಣೆ ಮಾಡ್ತೀವಿ. ಹೌದಾ? ಮತ್ತೆ ಹೀಗೆ ನವೆಂಬರ್ 5 ನೆನಪಿಡ. ನವೆಂಬರ್ ತಿಂಗಳಿಗೆ ಏನು ನೆನಪಿಡಬೇಕಪ್ಪ ಅಂತ ಕೇಳಿದಾಗ ನವೆಂಬರ್ 9 ಕಾನೂನು ಸೇವಾ ದಿನಾಚರಣೆ ಆಚರಣೆ ಮಾಡ್ತಾರೆ. ಆಮೇಲೆ ಜುಲೈ 12 ಮಲಾಲಾ ಡೇ ಆಚರಣೆ ಮಾಡ್ತಾರೆ. ಜುಲೈ 18 ನೆಲ್ಸನ್ ಮಂಡೇಲಾ ಡೇ ಆಚರಣೆ ಮಾಡ್ತಾರೆ. ಜುಲೈ 28 ಹೆಪಟೈಟಿಸ್ ಡೇ ಅಂತ ಆಚರಣೆ ಮಾಡ್ತಾರೆ. ಸೆಪ್ಟೆಂಬರ್ ತಿಂಗಳು ನೋಡ್ರಿ, ಸೆಪ್ಟೆಂಬರ್ ಯಾವುದಪ್ಪ ಅಂತ ಕೇಳಿದಾಗ ಸೆಪ್ಟೆಂಬರ್ 27 ವಿಶ್ವ ಪ್ರವಾಸೋದ್ಯಮ ದಿನ ಅಂತ ಆಚರಣೆ ಮಾಡ್ತಾರ. ಸೆಪ್ಟೆಂಬರ್ 28 ವಿಶ್ವ ರೇಬಿಸ್ ಡೇ ಅಂತ ಆಚರಣೆ ಮಾಡ್ತಾರ. ಸೆಪ್ಟೆಂಬರ್ 29 ಯಾವುದಪ್ಪ? ವಿಶ್ವ ಹೃದಯ ಆರ್ಟ್ ಡೇ ಅಂತ ಆಚರಣೆ ಮಾಡ್ತಾರ. ಮತ್ತು ಅಕ್ಟೋಬರ್ 5 ವರ್ಲ್ಡ್ ಎನಿಮಲ್ ಡೇ ಅಂತ ಆಚರಣೆ ಮಾಡ್ತಾರ. ಹೌದಾ? ಜೂನ್ 27 MSME ಡೇ ಅಂತ ಆಚರಣೆ ಮಾಡ್ತಾರ. ಹೌದಾ? ಮತ್ತೇನಪ್ಪ ಅಂತ ಕೇಳಿದಾಗ
ನವೆಂಬರ್ 15 ಬಿರ್ಸಾ ಮುಂಡಾ ಅವರ ಸಲುವಾಗಿ ಬುಡಕಟ್ಟು ದಿನ ಅಂತ ಆಚರಣೆ ಮಾಡ್ತಾರ. ಆಗಸ್ಟ್ 9 ವಿಶ್ವ ಬುಡಕಟ್ಟು ದಿನ ಅಂತ ಆಚರಣೆ ಮಾಡ್ತಾರ. ಜೂನ್ 21 ವಿಶ್ವ ಯೋಗ ಡೇ ಅಂತ ಆಚರಣೆ ಮಾಡ್ತಾರ. ಮತ್ತೆ ಅದೇ ಜೂನ್ 21 ವಿಶ್ವ ಸಂಗೀತ ದಿನ ಅಂತ ಆಚರಣೆ ಮಾಡ್ತಾರ. ಮತ್ತೇನಪ್ಪ ಅಂತ ಇತ್ತೀಚೆಗೆ ಡಿಸೆಂಬರ್ 21 ವಿಶ್ವ ಧ್ಯಾನ ದಿನ ಅಂತ ಆಚರಣೆ ಮಾಡಿದರು. ಹೌದಾ? ಮತ್ತೆ ಯಾವ್ದಪ್ಪ ಅಂತ ಇದ್ದಾಗ ಡಿಸೆಂಬರ್ 22 ಏನಪ್ಪ ಗಣಿತ ದಿನಾಚರಣೆ. ರಾಮನುಜನ್ ಅವರು ಹುಟ್ಟಿರ್ತಾರ, ಅವ್ರ ಸೇವೆ ನೆನಪಿಗಾಗಿ ಅವರ ಮ್ಯಾಜಿಕ್ ನಂಬರ್ 1729. ಹೌದಾ? ಮತ್ತೆ ಯಾವ ದಿನ ಬರ್ತಾವ್ರಿ ಸರ್ ಅಂತ ಕೇಳಿದಾಗ ಅಕ್ಟೋಬರ್ 26 ಸಂವಿಧಾನವನ್ನು ಅಂಗೀಕಾರ ದಿನ ಮಾಡ್ಕೊಂಡಿರ್ತೀವಿ. ಹೌದಾ? ಅಕ್ಟೋಬರ್ 26 ಸಂವಿಧಾನ ಅಂಗೀಕಾರ ಮಾಡ್ಕೊಂಡು ಸಂವಿಧಾನ ದಿನಾಚರಣೆ ಆಚರಣೆ ಮಾಡ್ತೀವಿ. ಮೊದಲು ಕಾನೂನು ದಿನ ಅಂತ ಆಚರಣೆ ಮಾಡ್ತಿದ್ರು. ಜನವರಿ 23 ತಗೋರಿ, ಮನೆ ಹೇಳಿದ್ವಿ ನಾವು. ಜನವರಿ 23 ರಾಷ್ಟ್ರೀಯ ಪರಾಕ್ರಮ ದಿನಾಚರಣೆ ಆಚರಣೆ ಮಾಡ್ತಾರೆ. ಯಾರ ಸೇವೆ ನೆನಪಿಗಾಗಿ? ಸುಭಾಷ್ ಚಂದ್ರ ಬೋಸ್ ಅವರ ಸೇವೆ ನೆನಪಿಗಾಗಿ, ಹುಟ್ಟಿದ ಸಲುವಾಗಿ ಅಂತ ಹೇಳಿದ್ವಿ. ಮತ್ತೆ ಜನವರಿ 24 ಹೇಳಿದೀವಿ. ಜನವರಿ 25 ಏನು ಸರ್? ರಾಷ್ಟ್ರೀಯ ಪ್ರವಾಸೋದ್ಯಮ ದಿನಾಚರಣೆ ಆಚರಣೆ ಮಾಡ್ತೀವಿ. ಹೌದಾ? ಆಮೇಲೆ ಜನವರಿ 26 ರಾಷ್ಟ್ರೀಯ ಗಣರಾಜ್ಯೋತ್ಸವ ದಿನಾಚರಣೆ, ರಿಪಬ್ಲಿಕ್ ಡೇ ಅಂತ ಕೂಡ ಆಚರಣೆ ಮಾಡ್ತೀವಿ. ಹೌದಾ? ಮತ್ತು ಸೆಪ್ಟೆಂಬರ್ದಾಗ 15 ಭಾಳ ಇಂಪಾರ್ಟೆಂಟ್. ಏನಪ್ಪ ಅಂತ ಕೇಳಿದಾಗ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹುಟ್ಟಿದ ದಿನ, ಅವ್ರ ಸಲುವಾಗಿ ನ್ಯಾಷನಲ್ ಇಂಜಿನಿಯರ್ ಡೇ ಅಂತ ಆಚರಣೆ ಮಾಡ್ತೀವಿ. ಸೆಪ್ಟೆಂಬರ್ 16 ಏನು ಆಚರಣೆ ಮಾಡ್ತೀವಿ ಸರ್? ಓಜನ್ ಡೇ ಅಂತ ಆಚರಣೆ ಮಾಡ್ತೀವಿ. ಸೆಪ್ಟೆಂಬರ್ 17 ಏನು ಆಚರಣೆ ಮಾಡ್ತೀವಿ ಸರ್? HK ಅಂದ್ರೆ ಈಗ ನಾವೇನು ಹಿಂದುಳಿದ ಕರ್ನಾಟಕ ಅಂತ ಅಂತೀವಲ್ಲ, ಅಥವಾ ಇತ್ತೀಚೆಗೆ ನಾವು ಕಲ್ಯಾಣ ಕರ್ನಾಟಕ ನಾಮಕರಣ ಮಾಡಲಾಗಿದೆ. ಹೌದಾ? ಕಲ್ಯಾಣ ಕರ್ನಾಟಕ ದಿನ ಆಚರಣೆ ಮಾಡ್ತಾರೆ ಸರ್. ಮತ್ತೇನು ಸೆಪ್ಟೆಂಬರ್ 17 ನರೇಂದ್ರ ಮೋದಿಜಿಯವ್ರ ಬರ್ತಡೇ ಇದೆ. ಮತ್ತೆ ಸೆಪ್ಟೆಂಬರ್ 17 ಚೀತಾ ಡೇ ಅಂತ ಕೂಡ ಏನು ಮಾಡ್ತಾರೆ? ಆಚರಣೆ ಮಾಡ್ತಾರೆ. ಹೀಗೆ ಸರ್ ಒಂದಲ್ಲ ರೀ, ಒಂದು ಬಂತಲ್ಲ ಅದ್ರ ಸರೌಂಡ್ ಎಲ್ಲ ತೊಗೊಂಡ್ಬಿಡ್ಬೇಕು. ಅಂದ್ರೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಹೋದಾಗ ಏನಪ್ಪಾ ಅಂತಂದ್ರೆ ಅರ್ಹತೆ ಗಳಿಸಿ ತರ್ತಾರೆ. ಹೌದಾ? ನಾನು ಇವತ್ತು ಏನ್ ಮಾಡಿನಪ್ಪ ಅಂದ್ರೆ ಒಂದು ಕ್ವಶನ್ ಸಂಬಂಧಪಟ್ಟಂಗೆ ಏನ್ ಬರ್ತದೆ ಇಷ್ಟೆಲ್ಲ ಹೇಳಿ ಸರ್. ಹಾಗಾದ್ರೆ ನಾನು ನೆಕ್ಸ್ಟ್ ಈಗ 4ನೇ ಪ್ರಶ್ನೆ ನಾನು ನಿಮಗೆ ಏನ್ ಮಾಡ್ತೀನಪ್ಪ ಅಂತ ಕೇಳಿದಾಗ ಹೋಮ್ ವರ್ಕ್ ಕೊಡ್ತೀನಿ. ಆ 4ನೇ ಪ್ರಶ್ನೆ ಯಾವ ತರ ಇದೆಯಪ್ಪ ಅಂತ ಕೇಳಿದಾಗ ಇಲ್ಲಿ ನೋಡ್ರಿ ಅಪ್ಪ ಅಂತ ಕೇಳಿದಾಗ ಏನಪ್ಪ ಅಂದಾಗ ಪ್ರಿಯ ವಿದ್ಯಾರ್ಥಿಗಳನ್ನ ಹೇಳಿದೆ ಏನಪ್ಪಾ ಅಂತ ಕೇಳಿದಾಗ 4ನೇ ಪ್ರಶ್ನೆ ನೋಡ್ರಿ. RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕುಗಳ ಬ್ಯಾಂಕು ಅಂತ ಕರೀತಾರೆ. ಅವರ ಭಾರತೀಯ ಕೇಂದ್ರ ಬ್ಯಾಂಕ್ ಯಾವ್ದಪ್ಪ ಅಂದ್ರೆ ಅದು ರಿಸರ್ವ್ ಬ್ಯಾಂಕ್ ಸರ್. ಹೌದಾ? ಈ RBI ಯಾವಾಗ ಸ್ಥಾಪನೆ ಆಯಿತು? ಯಾವಾಗ ಅಂತ ಯಾವ ವರ್ಷ ನಡೀತಾರೆ ಏನಪ್ಪಾ ಅಂದಾಗ RBI ಯಾವಾಗ ಸ್ಥಾಪನೆ ಆಯಿತು ನೋಡ್ರಿ. ನಾನು ಕ್ವಶನ್ 2 ಟೈಮ್ಸ್ ಯಾಕೆ ಓದ್ನಪ್ಪ ಅಂದಾಗ ಎಕ್ಸಾಮ್ನಲ್ಲಿ ನೀವು ಭಾಳ ಸ್ಪೀಡ್ ಇರ್ತೀರಿ, ಓದ್ಬೇಕು ಹಾಕ್ಬೇಕಂತಿರ್ತೀರಿ. ಯಾಕಪ್ಪ ಅಂದ್ರು ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿರ್ತಾರೆ. ಅಥವಾ ಒಂದೊಂದ್ಸಲ ಏನ್ ಮಾಡ್ತಾರೆ ಯಾವಾಗ ಸ್ಥಾಪನೆ ಆಗಿಲ್ಲ ಅಂತ ಕೇಳ್ತಿರ್ತಾರೆ. ಅದರ ಸಲುವಾಗಿ ಯಾವಾಗಲೂ 2 ಟೈಮ್ಸ್ ಕ್ವಶನ್ ಓದ್ರಿ. ಓಕೆನಾ? ಇಲ್ಲಿ ನೋಡ್ರಿ RBI ಯಾವಾಗ ಸ್ಥಾಪನೆ ಆಯಿತು. ಇದಕ್ಕೆ ಆಪ್ಷನ್ ಎ ಈ ತರ ಇದೆ 1934, ಆಪ್ಷನ್ ಬಿ 1935, ಆಪ್ಷನ್ ಸಿ 1949, ಆಪ್ಷನ್ ಡಿ 1948. ನೋಡಿ ಆತ್ಮೀಯ ಸ್ಪರ್ಧಾ ಆಕಾಂಕ್ಷಿಗಳೇ, ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಏನ್ ಮಾಡಬೇಕಪ್ಪ ಅಂದ್ರೆ ತಿಳಿಸ್ಬೇಕು ಸರ್. ಅದ್ರ ಸಲುವಾಗಿ ಈ ಪ್ರಶ್ನೆಗೆ ನೀವು ಉತ್ತರವನ್ನು ವ್ಯಕ್ತಪಡಿಸ್ತೀರಿ ಎಂಬ ಮಾತನ್ನು ನಾನು ಅನ್ಕೊಂಡಿದ್ದೇನೆ. ಉತ್ತರವನ್ನು ತಿಳಿಸ್ತೀರಂತ ನಾನು ಅನ್ಕೊಂಡಿದ್ದೇನೆ. ಈ ಪ್ರಶ್ನೆಗೆ ನೀವು ಉತ್ತರ ತಿಳಿಸಿದ ನಂತರ ನಾಳೆಯ ಒಂದು ಅವಧಿಯಲ್ಲಿ ಅಥವಾ ನಾಳೆ ಒಂದು ತರಗತಿಯಲ್ಲಿ ಈ ಪ್ರಶ್ನೆಗೆ ಆನ್ಸರ್ ಅನ್ನು ತಿಳಿದುಕೊಂಡು ಮುಂದಿನ ಪ್ರಶ್ನೆ ಏನು 4 ನೆಕ್ಸ್ಟ್ 5ನೇ ಪ್ರಶ್ನೆ ನಾವು ನೋಡ್ರಿ ನಮ್ಮದೊಂದು ಗುರಿ ಅದ 1ರಿಂದ 100 ಕ್ವಶನ್ ಒಳಗೆ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ ಏನು ಕೇಳಿರ್ತಾರಲ್ಲ ಅದೆಲ್ಲವನ್ನು ಈ ಒಂದು 1ರಿಂದ 100 ಕ್ವಶನ್ ಒಳಗಡೆ ಅವು ಬಂದಿರ್ಬೇಕು. ಆ ಒಂದು ಮಾರ್ಗದರ್ಶನದಲ್ಲಿ ನಾವು ನಿಮಗೆ ವಿಷಯವನ್ನು ತಿಳಿಸ್ತೀವಿ ಎಂಬ ಮಾತನ್ನು ಹೇಳುತ್ತಾ ಇಲ್ಲಿವರೆಗೂ ನನ್ನ ಕ್ಲಾಸನ್ನು ಕೇಳಿದ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.